ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. 14ನೇ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 4 verse 14. Let us hear the reading. ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಸತ್ನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ದೇವರ ವಾಕ್ಯಗಳನ್ನು ನಾವು ಆತ್ಮನ ಸಹಾಯದಿಂದ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಲಿ. ನಾವೆಲ್ಲೇ ಇದ್ರೂ ಕೂಡ ನಾನು ನಿಮ್ಮನ್ನ ಕೇಳ್ಕೊತೇನೆ, ಪ್ರಾರ್ಥನೆಯ ಭಾವದಲ್ಲಿರಿ. ಕೀರ್ತನೆ 119:18ನೇ ವಾಕ್ಯ ಹೇಳುತ್ತದೆ, ಓ ಕರ್ತನೆ, ನನ್ನ ಆತ್ಮೀಯ ಕಣ್ಣುಗಳನ್ನ ತೆರೆಯ ಮಾಡು, ನಿನ್ನ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಅದ್ಭುತಗಳನ್ನ ತಿಳಿದುಕೊಳ್ಳುವೆನು. ಆ ಒಂದು ಪ್ರಾರ್ಥನೆಯನ್ನ ನಾವು ಮಾಡುತ್ತಾ ಈ ಒಂದು ವಾಕ್ಯಗಳನ್ನ ನಾವು ಧ್ಯಾನಿಸೋಣ. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 30 ವಾಕ್ಯಗಳುಂಟು. ಈ 30 ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವ ಸಲುವಾಗಿ 3 ಭಾಗಗಳಾಗಿ ನಾವು ಮಾಡಿಕೊಳ್ಳೋಣ. ಮೊದಲ 1ರಿಂದ 6 ವಾಕ್ಯದಲ್ಲಿ ನಾವು ನೋಡ್ತೇವೆ ಡಿವೈನ್ ಅಪಾಯಿಂಟ್ಮೆಂಟ್, ದೈವಿಕವಾದಂತ ಒಂದು ಸಮಯವನ್ನ ಅಥವಾ ಒದಗಿಸುವಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಕೊಡುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. 2ನೇ ವಾಕ್ಯ 7ನೇ ಅಧ್ಯಾಯ 26ನೇ ವಾಕ್ಯದಿಂದ 2ನೇ ಭಾಗವನ್ನ ನಾವು ನೋಡುವಾಗ ಜೀವಿತವೇ ಬದಲಾಯಿಸುವಂತ ಸಂಭಾಷಣೆಯನ್ನ ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಓಕೆ, ಎ ಲೈಫ್ ಆಲ್ಟರಿಂಗ್ ಕಾನ್ವರ್ಸೇಷನ್ ಎಂಬ ಒಂದು ಶೀರ್ಷಿಕೆಯಲ್ಲಿ ನಾವು ಈ ವಾಕ್ಯ ಭಾಗವನ್ನ ಧ್ಯಾನಿಸಲಿದ್ದೇವೆ. 3ನೇ ವಾಕ್ಯವನ್ನ ಭಾಗದಲ್ಲಿ ನಾವು ಗಮನಿಸುವುದಾದ್ರೆ 27ರಿಂದ 30 ವಾಕ್ಯದಲ್ಲಿ ತಮ್ಮ ಜೀವಿತವನ್ನೇ ಬದಲಾಯಿಸಲ್ಪಟ್ಟಂತ ಸಹೋದರಿ ಹೆಂಗಸನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಧ್ಯಾನಿಸಲಿದ್ದೇವೆ. ಪ್ರಿಯ ದೈವಜನರೇ, ಈ ಒಂದು ಧ್ಯಾನಕ್ಕೆ ನಿಮ್ಮ ಮನಸ್ಸನ್ನ ಕೆದಕಲು ಬಯಸುತ್ತೇನೆ. ನಿಮ್ಮನ್ನ ಜೀವಿತದಲ್ಲಿ ತೃಪ್ತಿಯ ವಿಷಯದಲ್ಲಿ ನಾವು ಬಹಳ ಪ್ರಯಾಸ ಪಡುವಂತವರಾಗಿದ್ದೇವೆ. ಅನೇಕ ಸಂಗತಿಗಳನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ನಮ್ಮ ಹೃದಯವನ್ನ ನಾವು ನೋಡುವಾಗ, ಅದರ ಒಂದು ಆಳವನ್ನ ನಾವು ನೋಡುವಾಗ, ಅದು ತೃಪ್ತಿಗೋಸ್ಕರವಾಗಿ ಹಪಿಸುವಂತ ಒಂದು ಹೃದಯವಾಗಿದೆ. ಕೆಲವು ಸಮಯಗಳಲ್ಲಿ ನಾವೇನ್ ಮಾಡ್ತೇವೆ, ಈ ಒಂದು ಹೃದಯಕ್ಕೆ ತೃಪ್ತಿಯನ್ನ ಕೊಡುವ ಸಲುವಾಗಿ ನಾವು ಹಲವಾರು ಸಂಗತಿಗಳಲ್ಲಿ ಕಾರ್ಯಗಳಲ್ಲಿ ನಿರತರಾಗುತ್ತೇವೆ. ಉದಾಹರಣೆಗಾಗಿ ಚಿಕ್ಕ ಮಕ್ಕಳನ್ನ ನೀವು ತೆಗೆದುಕೊಳ್ಳುವುದಾದ್ರೆ, ಅವರು ಆಟದ ಸಾಮಾನುಗಳನ್ನ ಮೂಲಕವಾಗಿ ಅವರು ತೃಪ್ತಿಯನ್ನ ಹೊಂದುವಂತವರಾಗಿದ್ದಾರೆ. ಸೊ ನೀವು ಇದನ್ನ ಗಮನಿಸಿರಬಹುದು. ಉದಾಹರಣೆಗಾಗಿ ಅಭಿಯನ್ನ ತೆಗೆದುಕೊಳ್ಳುವಾಗ, ಅಭಿಯನ್ನ ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಕೂಡ ಈ ಒಂದು ಆಟದ ವಸ್ತುವನ್ನ ನನಗೆ ಕೊಡಿ ಎಂಬುದಾಗಿ ಆತನು ಕೇಳುತ್ತಾನೆ. ಅದು ಕೇವಲ 10 ರೂಪಾಯಿ ಆಗಿರಬಹುದು, ಅಥವಾ ಸಣ್ಣದೇ ಆದಂತ ಒಂದು ವಸ್ತುವಾಗಿರಬಹುದು. ಅವನಿಗೇನು ಆ ಆಟದ ವಸ್ತುವನ್ನ ತನಗೆ ದೊರಕಿದಾಗ ಅದರಲ್ಲಿ ಆತನು ಆಟವಾಡುತ್ತಾ ತೃಪ್ತಿಯನ್ನ ಕಂಡುಕೊಳ್ಳುವಂತವನಾಗಿದ್ದಾನೆ. ಆ ರೀತಿಯಾಗಿ ಯೌವನಸ್ಥರನ್ನ ನಾವು ನೋಡುವಾಗ, ಅವರು ತಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ ತೃಪ್ತಿಯನ್ನ ತೆಗೆದುಕೊಳ್ಳುವಂತವರಾಗಿದ್ದಾರೆ. ತಮ್ಮ ಜೀವಿತದಲ್ಲಿ ವಿವಾಹವಾಗುವುದರ ಮೂಲಕ ತಮ್ಮ ಜೀವಿತವನ್ನ ತೃಪ್ತಿಯನ್ನ ಕಂಡುಕೊಳ್ಳಲು ಪ್ರಯತ್ನಿಸುವಂತವರಾಗಿದ್ದಾರೆ. ಉದ್ಯೋಗದ ವಿಷಯದಲ್ಲಿ ಅವರು ಉದ್ಯೋಗವನ್ನ ಅರಸಿ ಉದ್ಯೋಗವನ್ನ ಹೊಂದಿಕೊಳ್ಳುವಾಗ ತಮ್ಮ ಜೀವಿತದಲ್ಲಿ ತೃಪ್ತಿಯನ್ನ ಹೊಂದಿಕೊಳ್ಳುವಂತವರಾಗಿದ್ದಾರೆ. ಮತ್ತು ತಾವು ಬಯಸುವಂತ ವಸ್ತುಗಳನ್ನ ಅವರು ತಮ್ಮ ಜೀವಿತದಲ್ಲಿ ಪಡೆದುಕೊಳ್ಳುವಾಗ ತೃಪ್ತಿಯನ್ನ ಹೊಂದುವಂತವರಾಗಿದ್ದಾರೆ. ಈ ರೀತಿಯಾಗಿ ತೃಪ್ತಿಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ಕುರಿತು ನಿಮ್ಮ ಗಮನಕ್ಕೆ ತರುತ್ತಾ, ಪ್ರಿಯ ದೈವಜನರೇ, ನಾನು ಅದರ ಅಂತ್ಯಕ್ಕೆ ನಾವು ಹೋಗುವಾಗ ನಿಜವಾಗಿಯೂ ನಾವು ತಿಳಿದುಕೊಳ್ಳುವಂತ ಸಂಗತಿ ಏನೆಂದ್ರೆ, ಅಯ್ಯೋ, ಈ ಒಂದು ಸಂಗತಿ ನನಗೆ ತೃಪ್ತಿಯನ್ನ ಕೊಡಲಿಲ್ಲವಲ್ಲ ಎಂಬ ಒಂದು ಮುಕ್ತಾಯಕ್ಕೆ ನಾವು ಬರುವಂತವರಾಗಿದ್ದೇವೆ. ಆದರೆ ಈ ಯೋಹನ ಬರೆದ ಸುವಾರ್ತೆ ಧ್ಯಾನದಲ್ಲಿ ನಾವು ಕಂಡುಕೊಳ್ಳುವಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ನಿಕೋದೇಮನ ಜೊತೆಗೆ ಸೇವೆಯನ್ನ ಮಾಡಿ ಅಲ್ಲಿಂದ ಆತನು ಯೂದಾಯ ದೇಶಕ್ಕೆ ಬಂದನೆಂಬುದಾಗಿ 22ನೇ ವಾಕ್ಯ 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ
ನಾವು ಗಮನಿಸುವಂತವರಾಗಿದ್ದೇವೆ. ಮತ್ತು ಈ ಒಂದು ಸೇವೆ ಪರಿಚರ್ಯವನ್ನ ಆತನು ಮಾಡಿ, ನಾನು ಕಳೆದ ದಿನದಲ್ಲೂ ಕೂಡ 3ನೇ ಅಧ್ಯಾಯವನ್ನ ನಿಮ್ಮ ಜೊತೆಗೆ ಧ್ಯಾನಿಸಿದ್ದೇನೆ. ಆ ಒಂದು ಧ್ಯಾನದಿಂದ, ಆ ಒಂದು ಸೇವೆ ಪರಿಚರ್ಯದಿಂದ ಈ 4ನೇ ಅಧ್ಯಾಯಕ್ಕೆ ಬರುವಾಗ ಆತನು ಒಬ್ಬ ಯಹೂದ್ಯ ಯಹೂದ್ಯರ ಆ ಒಂದು ಸಮುದಾಯವನ್ನ ಬಿಟ್ಟು ಅನ್ಯರ ಒಂದು ಪ್ರದೇಶಕ್ಕೆ ಹೋಗುವಂತದನ್ನ ಕುರಿತು ಈ 4ನೇ ಅಧ್ಯಾಯ ಮಾತನಾಡುವಂತದ್ದಾಗಿದೆ. ಮಾತ್ರವಲ್ಲ, ಪ್ರಿಯ ದೇವಜನರಿಗೆ, ನೀವು ಗಮನಿಸುವುದಾದರೆ ಈ ಸ್ತ್ರೀ ಸಮಾರ್ಯ ಸ್ತ್ರೀ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈಕೆ ಹೆಸರು ಏನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತಿಲ್ಲ. ಕರ್ತನು ಈಕೆಯನ್ನ ಭೇಟಿಯಾಗುವುದಕ್ಕೋಸ್ಕರವಾಗಿ ದೈವಿಕವಾದಂತ ಒಂದು ಗಳಿಗೆಯನ್ನ ಅಥವಾ ದೈವಿಕವಾದಂತ ಒಂದು ಸಮಯವನ್ನ ಆತನು ಈ ಸಹೋದರಿಗೋಸ್ಕರವಾಗಿ ಕೊಡುವುದನ್ನ ಕುರಿತು ನಾವುಗಳು ಗಮನಿಸಿರಬಹುದು. ಈ ಒಂದು ಧ್ಯಾನದಲ್ಲಿ ನಿಜವಾದಂತ ತೃಪ್ತಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ದ ಟ್ರೂ ಸ್ಯಾಟಿಸ್ಫ್ಯಾಕ್ಷನ್ ಜೀಸಸ್ ಗಿವ್ಸ್. ಅದನ್ನ ಕುರಿತು ಈ ವಾಕ್ಯದಲ್ಲಿ ಒತ್ತು ಕೊಡಲು ಕೂಡ ನಾನು ಬಯಸುವಂತವನಾಗಿದ್ದೇನೆ. ಪ್ರಿಯ ದೈವ ಜನರೇ, ನಮ್ಮ ಹೃದಯ ಬಹಳ ಸಂಗತಿಗಳನ್ನ ಅಪೇಕ್ಷಿಸಬಹುದು. ನಮ್ಮ ಹೃದಯ ಬಹಳ ವಸ್ತುಗಳನ್ನ ಅಪೇಕ್ಷಿಸಬಹುದು. ಆದರೆ ಅವುಗಳು ನಮ್ಮ ಜೀವಿತದಲ್ಲಿ ನಿಜವಾದ ತೃಪ್ತಿಯನ್ನ ಕೊಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಿಜವಾದ ತೃಪ್ತಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ತನ್ನ ಆತ್ಮನ ಮೂಲಕ, ಆತನ ಆತ್ಮ ನಮ್ಮಲ್ಲಿ ವಾಸಿಸುವುದರ ಮೂಲಕ, ನಮ್ಮ ಜೀವಿತವನ್ನ ಮಾರ್ಪಡಿಸುವುದರ ಮೂಲಕ ಆತನು ತರುವಾತನಾಗಿದ್ದಾನೆ ಎಂಬುದಾಗಿ ಈ ಒಂದು ಧ್ಯಾನದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಮುಂಚಿತವಾಗಿ ನಿಮ್ಮ ಗಮನವನ್ನ ಈ ಒಂದು ಧ್ಯಾನದ ಒಳಗಡೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಸೊ ಪ್ರಿಯ ದೈವ ಜನರೇ, ಈ ಒಂದು ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಎ ಡಿವೈನ್ ಅಪಾಯಿಂಟ್ಮೆಂಟ್, ಒಂದು ದೈವಿಕವಾದಂತ ಸಮಯವನ್ನ ಸಮಾರ್ಯ ಸ್ತ್ರೀಗೆ ಕರ್ತನು ಒದಗಿಸಿಕೊಟ್ಟನೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ಪ್ರಿಯ ದೈವ ಜನರೇ, ಈ ಒಂದು ಧ್ಯಾನದಲ್ಲಿ ನಾವುಗಳು ಗಮನಿಸುವುದಾದರೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1-21 ವಾಕ್ಯಗಳಲ್ಲಿ ದೈವಿಕವಾದಂತಹ ಒಂದು ಸಮಯವನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಕೊಟ್ಟನು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1-21 ವಾಕ್ಯಗಳು. ಎರಡನೇ ಸಂಗತಿ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-30 ವಾಕ್ಯಗಳಲ್ಲಿ ದೈವಿಕವಾದಂತಹ ಸಮಯವನ್ನ ಅಥವಾ ಅಪಾಯಿಂಟ್ಮೆಂಟ್ ಅನ್ನ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಗೆ ಆತನು ಕೊಟ್ಟನು. 4ನೇ ಅಧ್ಯಾಯ 43ನೇ ವಾಕ್ಯದಿಂದ 50ನೇ ವಾಕ್ಯದಲ್ಲಿ ನಾವು ನೋಡುವಾಗ ಒಬ್ಬ ಅಫಿಷಿಯಲ್ ವ್ಯಕ್ತಿಗೆ ಆತನಿಗೆ ಯೇಸು ಸ್ವಾಮಿ ದೈವಿಕ ಸಮಯವನ್ನ ಕೊಡುವುದನ್ನ ಕುರಿತು ಈ ವಾಕ್ಯ ಭಾಗ 43ನೇ ವಾಕ್ಯದಿಂದ ಯೋಹಾನ ಬರೆದ ಸುವಾರ್ತೆ 43-54 ವಾಕ್ಯಗಳಲ್ಲಿ ಅದನ್ನು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ನಿಮ್ಮ ಸತ್ಯವೇದಗಳಲ್ಲಿ ನೀವು ನೋಡುವುದಾದ್ರೆ ಯೇಸು ಒಬ್ಬ ಪ್ರಧಾನನ ಮಗನನ್ನು ಮಾತಿನಿಂದಲೇ ಸ್ವಸ್ಥ ಮಾಡಿದ್ದು ಎಂಬ ಸಂಗತಿಯನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಸುಪ್ರಿಯ ದೈವ ಜನರೇ, 3 ವ್ಯಕ್ತಿಗಳು 3 ಸಮಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ವೈಯಕ್ತಿಕವಾಗಿ ಸಂಧಿಸಿದರು. ಪುನಃ ನಾನು ಉಚ್ಚರಿಸುತ್ತೇನೆ. The 3 people visited Lord Jesus Christ and their life has been transformed. 3 ವ್ಯಕ್ತಿಗಳು, ನಿಕೋದೇಮ ಯೇಸುಸ್ವಾಮಿಯನ್ನ ಸಂಧಿಸಿದ, ಅವನ ಜೀವಿತ ಬದಲಾಯಿತು. ಸಮಾರ್ಯ ಸ್ತ್ರೀ ಯೇಸುಸ್ವಾಮಿಯನ್ನ ಸಂಧಿಸಿದಳು, ಆಕೆ ಜೀವಿತ ಬದಲಾಯಿತು. ಪ್ರಧಾನನು ಯೇಸುಸ್ವಾಮಿಯನ್ನ ಸಂಧಿಸಿದನು, ಆತನ ಜೀವಿತ ಬದಲಾಯಿತು. 3 ವ್ಯಕ್ತಿಗಳು ದೈವಿಕವಾದಂತ ಸಮಯದಲ್ಲಿ, ದೈವಿಕವಾದಂತ ಕರ್ತನ ಪ್ರವೇಶದಲ್ಲಿ ಅವರು ತಮ್ಮ ಜೀವಿತವನ್ನ ಬದಲಾಯಿಸಿಕೊಂಡರು. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಯೋಹಾನನ ಸುವಾರ್ತೆ ಉದ್ದೇಶ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಾಕ್ಯ ಓದುವುದನ್ನ ಕೇಳೋಣ. ಆತನ ವಾಕ್ಯಗಳನ್ನ ಓದುವಂತವರು ನಿತ್ಯ ಜೀವವನ್ನ ಹೊಂದಬೇಕು. ಆತನ ವಾಕ್ಯಗಳನ್ನ ಓದುವಂತವರು ನಂಬಬೇಕೆಂಬುದೇ ಆತನ ಉದ್ದೇಶ. ಜಾನ್ಸ್ ಗಾಸ್ಪೆಲ್ chapter 20 verse 31. Let us hear the reading.
ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಾಕ್ಯ. 20 chapter 20 verse 31. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. ಥ್ಯಾಂಕ್ ಯು ಮಾ. ಈ ವಾಕ್ಯಗಳನ್ನು ನೀವು ಗಮನಿಸಿರಿ. ಗಮನಿಸಿರಿ. ಯೋಹಾನ 20:31. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಸೊ ಪ್ರಿಯ ದೈವಜನರೇ, ಈ ವಾಕ್ಯವನ್ನ ಗುರುತಿಸಿಟ್ಕೊಳ್ಳಿ. ಯೋಹಾನ ಬರೆದ ಸುವಾರ್ತೆ ಕರ್ತನ ಚಿತ್ತವಿರುವುದಾದರೆ ಇನ್ನು ಸ್ವಲ್ಪ ದಿವಸ ಧ್ಯಾನಿಸಲಿದ್ದೇವೆ. ಉದ್ದೇಶ, ದ ಪರ್ಪಸ್ ಆಫ್ ದ ಜಾನ್ಸ್ ಗಾಸ್ಪಲ್, ನೀವು, ನಾನು, ನಾವೆಲ್ಲರೂ ನಂಬುವಂತೆಯೂ ನಂಬಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆಯೂ ಈ ವಾಕ್ಯಗಳ ಉದ್ದೇಶವಾಗಿದೆ. ಯೋಹಾನನ ಪತ್ರಿಕೆಯ ಸುವಾರ್ತೆಯ ಉದ್ದೇಶವಾಗಿದೆ. ಆ ರೀತಿಯಾದಂತ ಉದ್ದೇಶ ನಮ್ಮಲ್ಲಿ ನೆರವೇರುವಂತೆ ಪ್ರಾರ್ಥಿಸುತ್ತಾ ಈ ವಾಕ್ಯಗಳನ್ನ ಧ್ಯಾನಿಸೋಣ. ಪ್ರಿಯ ದೈವಜನರೇ, ಮೂವರು ವ್ಯಕ್ತಿಗಳು ಯೇಸುಸ್ವಾಮಿಯನ್ನ ಸಂಧಿಸಿದಾಗ, ಯೇಸುಸ್ವಾಮಿ ಜೊತೆಗೆ ಸಂಭಾಷಿಸಿದಾಗ ಅವರ ಜೀವಿತ ಬದಲಾವಣೆಯಾಯಿತು, ಅವರ ಜೀವಿತ ಮಾರ್ಪಾಟಾಯಿತು. ಸಮೃದ್ಧಿಯಾದಂತ ಜೀವವನ್ನ ಅವರು ಹೊಂದಿಕೊಂಡರು. ನಿತ್ಯ ಜೀವವನ್ನ ಪಡೆದುಕೊಂಡು ಸಂಪೂರ್ಣವಾಗಿ ತಮ್ಮ ಜೀವಿತದಲ್ಲಿ ತೃಪ್ತಿಯನ್ನ ಹೊಂದಿದರು. ಸೊ ಮೂವರು ವ್ಯಕ್ತಿಗಳು ಗಮನಿಸಿರಿ. ಒಬ್ಬನು ಯಹೂದ್ಯನು, ನಿಕೋದೇಮನು, ಮತ್ತೊಬ್ಬಳು ಸಮಾರಿಯ ಸ್ತ್ರೀ, ಮಗದೊಬ್ಬಳು ಅನ್ಯನು, ದ ಜೆಂಟೈಲ್. ಪ್ರಿಯರೇ, ಗಮನಿಸಿರಿ. ಕರ್ತನು ಈ ಮೂವರು ವ್ಯಕ್ತಿಗಳ ಹಿನ್ನೆಲೆಯಲ್ಲಿ, ಈ ಮೂವರು ವ್ಯಕ್ತಿಗಳ ಒಂದು ಸಂಸ್ಕೃತಿಯ ಮೇರೆಗೆ ಸೇವೆಯನ್ನ ಮುಂದುವರಿಸಲು ಶಿಷ್ಯರಿಗೆ ಆಜ್ಞೆಯನ್ನ ಕೊಟ್ಟನು. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಆಕ್ಟ್ಸ್ ಆಫ್ ದ ಅಪೋಸಲ್ ಚಾಪ್ಟರ್ 1 verse 8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂದನು. ನೋಡಿ, ಈ ಮೂವರು ವ್ಯಕ್ತಿಗಳ ಜೀವಿತ ಬದಲಾಯಿತು. ಈ ಮೂವರು ವ್ಯಕ್ತಿಗಳು ಯಹೂದ್ಯರು, ಸಮಾರಿಯರು, ಆ ನಂತರ ಅನ್ಯರು. ಯೇಸುಸ್ವಾಮಿಯ ಒಂದು ಸೇವೆಯ ಮಾದರಿಯನ್ನ ನೀವು ಈ ವಾಕ್ಯ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳು 1:8 ಅಡಿಯಲ್ಲಿ ಗಮನಿಸುವುದಾದರೆ, ಅದೇ ಒಂದು ವಿಧಾನದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಸೇವೆ ಮಾಡಲು ಆಜ್ಞೆಯನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-3 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ಲೆಟ್ us hear the reading. John's Gospel chapter 4 verse 1-3. ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದ್ದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಾ ಇದ್ದರು. ಸರಿ, 3 ವಾಕ್ಯಗಳನ್ನು ನೀವು ಗಮನಿಸುವಾಗ ಈ ವಾಕ್ಯ ಭಾಗದಲ್ಲಿ ದೀಕ್ಷಾಸ್ನಾನ ಎಂಬ ಒಂದು ಶಬ್ದ ಅಥವಾ ವಾಕ್ಯ ಇಲ್ಲಿ ಬರುವುದನ್ನು ಕುರಿತು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಪ್ರಿಯರೇ, ನೀವು ನಾನು ಗಮನಿಸುವಂತ ಒಂದು ಸಂಗತಿ ಏನೆಂದರೆ, ಯೇಸು ಕ್ರಿಸ್ತನು ದೀಕ್ಷಾಸ್ನಾನವನ್ನ ಆತನು ಅಧಿಕವಾಗಿ ಕೊಡುತ್ತಿರಲಿಲ್ಲ, ಆದರೆ ಆತನ ಶಿಷ್ಯರೇ ದೀಕ್ಷಾಸ್ನಾನವನ್ನ ಕೊಡುತ್ತಿದ್ದರೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೀವು ನಾನು ಅರ್ಥ ಮಾಡಿಕೊಳ್ಳಬಹುದು. ನೀವು ನಾನು ಆತ್ಮೀಯವಾಗಿ ತೆಗೆದುಕೊಳ್ಳಬೇಕಾದಂತ ಒಂದು ಪಾಠವೇನೆಂದರೆ, ದೀಕ್ಷಾಸ್ನಾನದ ಮಹತ್ವ. ಅನೇಕ ಸಮಯಗಳಲ್ಲಿ ದೀಕ್ಷಾಸ್ನಾನವನ್ನ ಕುರಿತು ಕೇಳಿದ್ದೇವೆ, ಆದರೂ ಕೂಡ ಆ ವಾಕ್ಯಕ್ಕೆ ಒತ್ತು ಕೊಟ್ಟು ಈ ಧ್ಯಾನದಲ್ಲಿ ಮುಂದಕ್ಕೆ ಹೋಗಲು ಬಯಸುತ್ತೇನೆ. ದೀಕ್ಷಾಸ್ನಾನವೆಂದರೇನು? ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 15-17 ವಾಕ್ಯಗಳನ್ನ ನಾವು ಗಮನಿಸುವುದಾದರೆ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು
ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಂಡನು. ಸ್ನಾನಿಕನಾದ ಯೋಹಾನನು ಅದಕ್ಕೆ ತಡೆಯನ್ನ ತರುವಾಗ ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಗೆ ಹೇಳಿದನು, ನನ್ನನ್ನು ತಡೆಯಬೇಡ, ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ದೇವರ ಆಜ್ಞೆಯನ್ನ ನಾವು ನೆರವೇರಿಸುತ್ತೇವೆ ಎಂಬುದಾಗಿ ಅಲ್ಲಿ ಯೇಸುಸ್ವಾಮಿ ಯೋಹಾನನಿಗೆ ತಿಳಿಸಿದನು. ಸೊ ದೀಕ್ಷಾಸ್ಥಾನ ಯಾಕೆ ತೆಗೆದುಕೊಳ್ಳಬೇಕು? ಯಾರು ಯಾರು ಯೌವನಸ್ಥರು ಈ ವಾಕ್ಯವನ್ನ ಕೇಳುತ್ತಿದ್ದೀರೋ, ಯಾರು ಇನ್ನು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲವೋ, ದಯಮಾಡಿ ಈ ವಾಕ್ಯಕ್ಕೆ ನೀವು ಗಮನವಿಟ್ಟು ಆಲಿಸಿರಿ ಮತ್ತು ತಂದೆ ತಾಯಿಗಳು ಕೂಡ ಈ ವಾಕ್ಯಗಳನ್ನು ಗಮನವಿಟ್ಟು ಆಲಿಸಿರಿ. ಇತರರಿಗೆ ನೀವು ಈ ಒಂದು ದೀಕ್ಷಾಸ್ಥಾನದ ಸಂದೇಶವನ್ನ ಕೊಡಬಹುದು. ನಿಮ್ಮ ಮಕ್ಕಳಿಗೂ ಕೂಡ ಅದರ ವಿಷಯದಲ್ಲಿ ವಿವರಣೆಗಳನ್ನು ಕೊಡಬಹುದು. ಅವರು ದೀಕ್ಷಾಸ್ಥಾನ ತೆಗೆದುಕೊಳ್ಳಲು ನೀವು ಸಹಾಯವನ್ನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಸ್ಟ್ಲಿ, ಮೊದಲನೇದಾಗಿ ದೀಕ್ಷಾಸ್ಥಾನವನ್ನ ನಾವು ತೆಗೆದುಕೊಳ್ಳುವುದರ ಮೂಲಕ ದೇವರ ಆಜ್ಞೆಯನ್ನ ನಾವು ನೆರವೇರಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಪಾಪಿಯಲ್ಲ, ಆದರೂ ಕೂಡ ದೇವರ ಆಜ್ಞೆಯನ್ನ ನೆರವೇರಿಸುವ ಸಲುವಾಗಿ ಆತನು ದೀಕ್ಷಾಸ್ಥಾನವನ್ನ ತೆಗೆದುಕೊಂಡನು. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಇಡೀ ಅಧ್ಯಾಯವನ್ನ ಸಮಯ ಇರುವಾಗ ಓದಿ 32ರಿಂದ 34 ವಾಕ್ಯಗಳಲ್ಲಿ ನಾವು ಗಮನಿಸಬಹುದು. ಸುಂಕದವರು, ಪಾಪಿಗಳು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡರು ಮತ್ತು ಅವರು ದೇವರನ್ನ ನೀತಿವಂತನೆಂಬುದಾಗಿ ಒಪ್ಪಿಕೊಂಡರು. ಅವರು ತಮ್ಮ ಜೀವಿತದಲ್ಲಿ ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಅನುಮತಿಸಿದರು. ಆದರೆ ಧರ್ಮೋಪದೇಶಕರು, ಫರಿಸಾಯರು ದೀಕ್ಷಾಸ್ಥಾನವನ್ನ ಬೇಡ ಎಂಬುದಾಗಿ ಹೇಳಿದರು ಮತ್ತು ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ದೇವರ ಕೋಪಕ್ಕೆ ಪಾತ್ರರಾದರು. ಪ್ರಿಯರೇ, ಯಾಕೆ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು? ದೀಕ್ಷಾಸ್ಥಾನ ಯಾಕೆ ತೆಗೆದುಕೊಳ್ಳಬೇಕೆಂಬುದಾಗಿ ನೋಡುವಾಗ ದೇವರ ಸಂಕಲ್ಪ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ದೇವರ ಸಂಕಲ್ಪವೇನು? ಪ್ರಿಯರೇ, ನೀವು ನಾನು ಯಾವಾಗ ದೀಕ್ಷಾಸ್ಥಾನದಲ್ಲಿ ವಿಧೇಯತೆಯನ್ನ ತೋರುತ್ತೇವೋ ಆಗ ದೇವರು ನಮ್ಮ ವಿಷಯದಲ್ಲಿ ಆತನು ಹೊಂದಿರತಕ್ಕಂಥ ಆತನ ಸಂಕಲ್ಪಗಳನ್ನ ನೆರವೇರಿಸುವಾತನಾಗಿದ್ದಾನೆ. ನಮ್ಮ ಉದ್ಯೋಗದ ವಿಷಯದಲ್ಲಿರಬಹುದು, ನಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿರಬಹುದು, ನಮ್ಮ ಬಾಳ ಸಂಗಾತಿಯ ವಿಷಯದಲ್ಲಿ ಇರಬಹುದು, ಅವರ್ ಲೈಫ್ ಪಾರ್ಟ್ನರ್ ಬೇಬಿ. ದೇವರು ಆ ವಿಷಯಗಳಲ್ಲಿ ನನ್ನ ಆಸೆ, ನನ್ನ ಉದ್ದೇಶ ನೆರವೇರಿಸುವುದಿಲ್ಲ, ಅದಕ್ಕೆ ಬದಲಾಗಿ ದೇವರ ಉದ್ದೇಶವನ್ನ ನೆರವೇರಿಸುತ್ತಾನೆ. ನಾವು ವಾಸ ಮಾಡುವಂತ ಸ್ಥಳವಿರಬಹುದು, ದೇವರ ಉದ್ದೇಶ ನೆರವೇರುವಂತದ್ದಾಗಿದೆ. ನಮ್ಮ ಮಕ್ಕಳ ವಿಷಯದಲ್ಲಿರಬಹುದು, ದೇವರ ವಿಷಯ ನಮ್ಮ ಜೀವಿತದ ಮೂಲಕ ನೆರವೇರುವಂತದ್ದಾಗಿದೆ. ನಮ್ಮ ಭವಿಷ್ಯತ್ತಿನ ವಿಷಯದಲ್ಲಿರಬಹುದು, ದೇವರ ಉದ್ದೇಶ ನೆರವೇರುವಂತದ್ದಾಗಿದೆ. ಹೌದು ಪ್ರಿಯ ದೈವಜನರೇ, ನೀವು ನಾನು ದೀಕ್ಷಾಸ್ಥಾನದಲ್ಲಿ ವಿಧೇಯತೆಯನ್ನು ತೋರುವುದರ ಮೂಲಕ ದೇವರು ತನ್ನ ಸಂಕಲ್ಪವನ್ನ ದೇವರು ನೆರವೇರಿಸುತ್ತಾನೆ, ದೈವ ಸಂಕಲ್ಪವನ್ನ ನೆರವೇರಿಸುತ್ತಾನೆ. ಉದಾಹರಣೆಗಾಗಿ ನನ್ನ ಜೀವಿತವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ದೀಕ್ಷಾಸ್ಥಾನ ತೆಗೆದುಕೊಳ್ಳುವವರೆಗೂ ನನ್ನ ಜೀವಿತದಲ್ಲಿ ಹೆಚ್ಚಾದಂತ ಚಟುವಟಿಕೆಗಳು ಕಂಡು ಬರಲಿಲ್ಲ. ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳುವವರೆಗೂ ನನ್ನ ಜೀವಿತದಲ್ಲಿ ಆತ್ಮೀಯ ಚುರುಕುತನ ಕಂಡು ಬರಲಿಲ್ಲ. ದೀಕ್ಷಾಸ್ಥಾನದ ನಂತರ ನನ್ನ ಜೀವಿತದಲ್ಲಿ ಸತ್ಯವೇದದ ಕೂಟಗಳಲ್ಲಿ ಭಾಗವಹಿಸುವಂತ ಚಟುವಟಿಕೆ, ಪ್ರಾರ್ಥನೆಯ ಕೂಟಗಳಲ್ಲಿ ಭಾಗವಹಿಸುವಂತ ಚಟುವಟಿಕೆ, ಆತ್ಮೀಯ ಆರಾಧನೆಗಳಲ್ಲಿ ಪಾಲು ತೆಗೆದುಕೊಳ್ಳುವಂತ ಚಟುವಟಿಕೆ, ಸೇವೆ ಪರಿಚರ್ಯೆಗಳಲ್ಲಿ ಪಾಲು ತೆಗೆದುಕೊಳ್ಳುವಂತ ಚಟುವಟಿಕೆಗಳಲ್ಲಿ ದೇವರಾತ್ಮನು ನನ್ನನ್ನು ನಡೆಸಲು ತೊಡಗಿದನು. ದೀಕ್ಷಾಸ್ಥಾನಕ್ಕೆ ಮೊದಲು ನಾನು ನನ್ನದೇ ಮಾರ್ಗದಲ್ಲಿ ನಾನು ನಡೆಯುತ್ತಿದ್ದೆ. ದೀಕ್ಷಾಸ್ಥಾನದ ನಂತರ ದೇವರ ಚಿತ್ತವೇನಿದೆಯೋ, ದೇವರ ಮಾರ್ಗವೆಲ್ಲಿದೆಯೋ ಆತನು ಆ ಮಾರ್ಗದಲ್ಲಿ ನನ್ನನ್ನು ನಡೆಸಲು ತೊಡಗಿದನು. ಸೊ ಆದ ಕಾರಣ ಪ್ರಿಯ ದೈವಜನರೇ, ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನಿಮ್ಮ ಜೀವಿತಗಳಲ್ಲಿ ದೈವ ಸಂಕಲ್ಪ ನೆರವೇರಬೇಕಾದರೆ, ದೇವರ ಆಲೋಚನೆ ನೆರವೇರಬೇಕಾದರೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೈವ ಸಂಕಲ್ಪ ನೆರವೇರಬೇಕಾದರೆ ಅವರುಗಳು ದೀಕ್ಷಾಸ್ಥಾನದಲ್ಲಿ ವಿಧೇಯತೆಯನ್ನು ತೋರುವಂತೆ ನೀವು ಅವರನ್ನ ಪ್ರೋತ್ಸಾಹಪಡಿಸಿರಿ. ದೇವರ ವಾಕ್ಯದ ಮೂಲಕ ಅವರಿಗೆ ತಿಳಿಯಪಡಿಸಿರಿ. ರೋಮ 6ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನ ನೀವುಗಳು ಧ್ಯಾನಿಸುವುದಾದರೆ, ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ನಾವು ಯೇಸು ಕ್ರಿಸ್ತನ ಮರಣ, ಉಳುವಿಕೆ, ಪುನರುತ್ಥಾನದಲ್ಲಿ ಐಕ್ಯಗೊಳ್ಳುವಂತವರಾಗಿದ್ದೇವೆ.
ಪ್ರಿಯ ದೈವ ಜನರೇ, ನೀವು ನಾನು ಯೇಸು ಕ್ರಿಸ್ತನ ಸಂಗಡ ಗುರುತಿಸಿಕೊಳ್ಳುವಂತವರಾಗಿದ್ದೇವೆ. ದೀಕ್ಷಾ ಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ಬಹಿರಂಗವಾಗಿ ಸಭೆಗೆ, ದೇವರಿಗೆ, ದೇವದೂತರಿಗೆ, ಸೈತಾನನಿಗೆ, ಲೋಕಕ್ಕೆ ನಾವು ಸಾರುವಂತ ಸಂಗತಿ ಏನೆಂದರೆ, ನಾನು ಯೇಸು ಕ್ರಿಸ್ತನ ಮರಣ, ಉಣ್ಣುವಿಕೆ, ಪುನರುತ್ಥಾನದಲ್ಲಿ ಲೀನವನಾಗಿದ್ದೇನೆ, ಆಯ್ಕೆಗೊಂಡಿದ್ದೇನೆ ಎಂಬುದಾಗಿ ನಾನು ಸಾರುವಂತವನಾಗಿದ್ದೇನೆ. ಸೊ ಪ್ರಿಯ ದೈವ ಜನರೇ, ಈ ವಾಕ್ಯಗಳನ್ನ ನೀವುಗಳು ಗಮನಿಸಿರಿ. ಈ ವಾಕ್ಯಗಳನ್ನ, ಈ ಉಪದೇಶವನ್ನ ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳ್ರಿ. ಈ ವಾಕ್ಯಕ್ಕೆ ನಾವು ತಿಳಿದುಕೊಳ್ಳುವುದರ ಮಾತ್ರವಲ್ಲ, ನಾವು ವಿಧೇಯತೆಯನ್ನು ತೋರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. 1994ರಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳನ್ನ ಕೇಳಿ ದೀಕ್ಷಾ ಸ್ಥಾನದಲ್ಲಿ ನಾನು ವಿಧೇಯತೆಯನ್ನ ತೋರಿದೆ. ಸೊ ಆದ ಕಾರಣ ನಿಮ್ಮನ್ನು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ದೀಕ್ಷಾ ಸ್ಥಾನವನ್ನ ನೀವು ಇನ್ನೂ ತೆಗೆದುಕೊಳ್ಳದೇ ಇರುವುದಾದ್ರೆ, ತಂದೆ ತಾಯಿಗಳೇ ಗಮನಿಸಿರಿ. ನಿಮ್ಮ ಮಕ್ಕಳು, ನಿಮ್ಮ ಯೌವನಸ್ಥ ಮಕ್ಕಳು ಇನ್ನೂ ದೀಕ್ಷಾ ಸ್ಥಾನದಲ್ಲಿ ವಿಧೇಯತೆಯನ್ನು ತೋರದೇ ಇರುವುದಾದ್ರೆ, ಅವರುಗಳಿಗೆ ಈ ಉಪದೇಶವನ್ನ ಕುರಿತು ಒತ್ತು ಕೊಡಿರಿ. ಅವರು ದೀಕ್ಷಾ ಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಲು ಸಹಕರಿಸಿರಿ. ದೀಕ್ಷಾ ಸ್ಥಾನದ ಸತ್ಯವನ್ನ ಕುರಿತು, ಮಹತ್ವವನ್ನು ಕುರಿತು ಅವರುಗಳು ತಿಳಿದುಕೊಳ್ಳುವಂತೆ ದಯಮಾಡಿ ಅವರನ್ನ ಪ್ರೋತ್ಸಾಹಪಡಿಸಿರಿ. ದೀಕ್ಷಾ ಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ನಾವು ಯೇಸು ಕ್ರಿಸ್ತನನ್ನ ನಮ್ಮ ದೇಹದ ಮೇಲೆ ಧರಿಸಿಕೊಳ್ಳುವಂತವರಾಗಿದ್ದೇವೆ. ಆತ್ಮೀಯವಾಗಿ ನಾವು ಪಾಪದ ನಿಮಿತ್ತ ನಗ್ನರಾಗಿರುತ್ತೇವೆ. ಯಾವಾಗ ನಾವು ದೀಕ್ಷಾ ಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೋ ಆಗ ನಾವು ಕ್ರಿಸ್ತನನ್ನ ಧರಿಸಿಕೊಳ್ಳುತ್ತೇವೆ ಎಂಬುದಾಗಿ ಗಲಾತ್ಯ ಪತ್ರಿಕೆಯಲ್ಲಿ ದೇವರ ವಾಕ್ಯ ಬಯಲುಪಡಿಸುವಂತದ್ದಾಗಿದೆ. ಆದ ಕಾರಣ ನೀವು ನಾನು ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದರ ಮೂಲಕ ನೂತನ ನಡತೆ, ನೂತನ ಸ್ವಭಾವ, ಯೇಸು ಸ್ವಾಮಿಯ ಗುಣಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು, ಅನುಸರಿಸಲು, ಹೊಂದಿಕೊಳ್ಳಲು ನಮಗೆ ಸಹಾಯಕವಾಗುವಂತದ್ದಾಗಿದೆ. 1 ಪೇತ್ರ 3ನೇ ಅಧ್ಯಾಯ 27ನೇ ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನ ಎಂಬತಕ್ಕಂಥದ್ದು ನಮ್ಮ ಮೈಕೊಳೆಯನ್ನ ಹೋಗಲಾಡಿಸುವಂಥದ್ದಲ್ಲ. ದೀಕ್ಷಾಸ್ಥಾನದ ಮೂಲಕ ಒಳ್ಳೆ ಮನಸ್ಸಾಕ್ಷಿ ನನಗೆ ಕೊಡು ದೇವರೇ ಎಂಬುದಾಗಿ ಬೇಡಿಕೊಳ್ಳುವಂಥದ್ದಾಗಿದೆ. ಸೊ ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಮುಂಚೆ ನಾವು ಪಾಪದ ಒಂದು ಮನಸ್ಸಾಕ್ಷಿ ನಮ್ಮನ್ನ ಚುಚ್ಚುವಂಥದ್ದಾಗಿತ್ತು. ನೀನು ತಪ್ಪು ಮಾಡಿದಿ, ನೀನು ಪಾಪ ಮಾಡಿದಿ ಎಂಬುದಾಗಿ ಅದು ನಮಗೆ ಹೇಳುವಂಥದ್ದಾಗಿತ್ತು. ಆದರೆ ಕರ್ತನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯುವುದರ ಮೂಲಕ ನಾವು ಶುದ್ಧರಾಗುತ್ತೇವೆ. ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ದೇವರೇ ಒಳ್ಳೆ ಮನುಷ್ಯನ ನನಗೆ ಕೊಡು ಎಂಬುದಾಗಿ ವಿಜ್ಞಾಪಿಸುವಂತವರಾಗಿದ್ದೇವೆ. ಸೊ ಈ ರೀತಿಯಾಗಿ ದೀಕ್ಷಾಸ್ಥಾನವನ್ನು ಕುರಿತು ಕೆಲವು ವಿವರಣೆಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಿಯ ದೈವ ಜನರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಕರ್ತನ ಆಜ್ಞೆಗಳಿಗೆ ವಿಧೇಯತೆಯನ್ನ ತೋರೋಣ. ಈ ಒಂದು ಧ್ಯಾನದಲ್ಲಿ ನಾನು ಮುಂದಕ್ಕೆ ಹೋಗುವುದಕ್ಕೆ ಮುಂಚೆ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ವಾಕ್ಯವನ್ನ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಒತ್ತು ಕೊಡುತ್ತಿದ್ದೇನೆ. ದೇವರ ವಾಕ್ಯವನ್ನು ಗಮನಿಸಿರಿ. ದೀಕ್ಷಾ ಸ್ಥಾನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವುದರ ಮೂಲಕ ದೇವರ ಆಜ್ಞೆಯನ್ನ ನೆರವೇರಿಸುವಂತವರಾಗಿದ್ದೇವೆ. ಹಾಗಾದರೆ ನಾವು ದೀಕ್ಷಾಸ್ಥಾನ ಒಂದು ವೇಳೆ ತೆಗೆದುಕೊಳ್ಳದೆ ಇರುವುದಾದರೆ ದೇವರ ಆಜ್ಞೆಯನ್ನ ಉಲ್ಲಂಘಿಸುವಂತವರಾಗಿದ್ದೇವೆ. ದೇವರ ಆತ್ಮನು ತಾನೇ ನನಗೆ, ನಮ್ಮೆಲ್ಲರಿಗೆ ಆತನ ಆಜ್ಞೆಗೆ ವಿಧೇಯತೆಯನ್ನು ತೋರುವಂತೆ ಸಹಾಯ ಮಾಡಲಿ. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಸೊ ಪ್ರಿಯರೇ, ಗಮನಿಸಿರಿ. ಈ ಒಂದು ಸಮಾರ್ಯ ಪ್ರದೇಶವನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಗಾಯತ್ರಿ, Deborah, collect that consent. Collect that. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನು ಸಮಾರ್ಯದ ಒಂದು ಪ್ರದೇಶಕ್ಕೆ ಸೇವೆ ಮಾಡಲು ಹೋಗುವುದರ ಕುರಿತು ನಾವು ಗಮನಿಸಬಹುದು. ಈ ಒಂದು
ಇಸ್ರೇಲಿನಿಂದ ಸಮಾರಿಯ ಸುಮಾರು 125 ಮೈಲಿಗಳಿವೆ, 190 ಕಿಲೋಮೀಟರ್ಸ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸತ್ಯವೇದದ ವಿದ್ವಾಂಸರು ಅದರ ಕುರಿತು ವಿವರಿಸುವಂತವರಾಗಿದ್ದಾರೆ. ಸೊ ಈ ಸಮಾರ್ಯದ ಒಂದು ಹಿನ್ನೆಲೆಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ಸಮಾರ್ಯರಿಗೂ ಯಹೂದ್ಯರಿಗೂ ಆಗುತ್ತಿರಲಿಲ್ಲ. ಒಬ್ಬರು ಇನ್ನೊಬ್ಬರ ಬಳಿ ಹೋಗುತ್ತಿರಲಿಲ್ಲ, ಒಬ್ಬರು ಇನ್ನೊಬ್ಬರ ಜೊತೆಗೆ ಮಾತನಾಡುತ್ತಿರಲಿಲ್ಲ. ಈ ಸಮಾರ್ಯರನ್ನ ಕುರಿತು ದೇವರ ವಾಕ್ಯ ಏನು ತಿಳಿಸುತ್ತದೆ ಎಂಬುದಾಗಿ ನೋಡುವಾಗ 2 ಅರಸುಗಳ ಗ್ರಂಥ 17ನೇ ಅಧ್ಯಾಯದಲ್ಲಿ ಇವರನ್ನ ಕುರಿತು ನಾವು ಓದುವಂತವರಾಗಿದ್ದೇವೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. 2 Kings ಚಾಪ್ಟರ್ 17 verse 24 to 34 10 ವಾಕ್ಯಗಳುಂಟು. ಓದುವುದನ್ನು ಕೇಳಿಸಿಕೊಳ್ಳೋಣ. 2 Kings ಚಾಪ್ಟರ್ 17 verse 24 to 34. ಆಗ ಅವನು ಅವರಿಗೆ, ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳಿಸಿರಿ. ನಾನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು. ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳಿಸಿದರು. ಇವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರೊಳಗೆ ಸಮಾರ್ಯದವರು ಏರ್ಪಡಿಸಿದ ಪೂಜಾ ಸ್ಥಳಗಳಲ್ಲಿ ಅವನ್ನು ಇಟ್ಟು ಪೂಜಿಸುತ್ತಿದ್ದರು. ಬಾಬೆಲಿನವರು, ಸುಕೋತ್ನೋತ್, ಕೂತದವರು, ನೆರ್ಗೆಲ್, ಅಮಾತಿನವರು, ಅರ್ಷಿಮ, ಹವ್ವಿಯರು, ನಿಭಾಸ್ ಮತ್ತು ಎಂಬ ದೇವತೆಗಳನ್ನು ಪೂಜಿಸುತ್ತಿದ್ದರು. ಸೆಫರ್ವಯಿಮಿನವರು ತಮ್ಮ ಕುಲ ದೇವತೆಗಳಾಗಿರುವ ಅದ್ರಮೇಲೆಕ್, ಅನಾಮೇಲೆಕ್ ಎಂಬುಗಳಿಗೋಸ್ಕರ ತಮ್ಮ ಮಕ್ಕಳನ್ನು ಆಹುತಿ ಕೊಡುತ್ತಿದ್ದರು. ಅವರು ಯೆಹೋವನ ಭಕ್ತರಾಗಿ ಕನಿಷ್ಠ ಕೆಲವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿಕೊಂಡು ಅವರ ಮುಖಾಂತರವಾಗಿ ಪೂಜಾ ಸ್ಥಳದ ಗುಡಿಗಳಲ್ಲಿ ಆರಾಧನೆ ನಡೆಸುತ್ತಿದ್ದರು. ಯೆಹೋವನ ಭಕ್ತರಾಗಿದ್ದರು. ತಾವು ಬಿಟ್ಟು ಬಂದ ದೇಶಗಳ ಪದ್ಧತಿಯ ಪ್ರಕಾರ ತಮ್ಮ ಕುಲ ದೇವತೆಗಳ ಆರಾಧನೆಯನ್ನು ಮಾಡುತ್ತಿದ್ದರು. ಮತ್ತೊಂದು ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3 ರಿಂದ 5 ವಾಕ್ಯಗಳು. ಡ್ಯೂಟ್ರಾನಮಿ ಚಾಪ್ಟರ್ 7 verse 3 to 5. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3 ರಿಂದ 5 ವಾಕ್ಯ. ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲುಬಾರದು, ಅವರಿಂದ ತರಲುಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. ಆದ್ದರಿಂದ ನೀವು ಹೀಗೆ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಬೇಕು, ಅವರ ಕಲ್ಲಿನ ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಅವರ ದೇವತಾ ಪ್ರತಿಮೆಗಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವಂತೆ ಆದುಕೊಂಡು 5ನೇ ವಾಕ್ಯದವರೆಗೂ ನಿಮ್ಮ ಸರಿಯಾಗಿ ಕೇಳಿಸ್ಕೋಬೇಕು. ಓಕೆ. ಸೊ ಪ್ರಿಯ ದೈವಜನರೇ ಗಮನಿಸಿರಿ. ಈ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3 ರಿಂದ 5 ವಾಕ್ಯಗಳು. ನಾನು ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ದಯಮಾಡಿ ತಂದೆ ತಾಯಿಗಳು ಬಹಳ ಚುರುಕಾಗಿ ಎಚ್ಚರಿಕೆಯಿಂದ ವಾಕ್ಯಗಳನ್ನ ಕೇಳಿಸಿಕೊಳ್ಳ್ರಿ. ಈ ಸಮಾರ್ಯರು ಹೇಗೆ ಬಂದರು? 2 ಅರಸುಗಳು 17ನೇ ಅಧ್ಯಾಯ 24ನೇ ರಿಂದ 34ನೇ ವಾಕ್ಯ. ಈ ಸಮಾರ್ಯರು ಎಂಬತಕ್ಕಂಥ ಒಂದು ಜನಾಂಗ, ಅದು ಮಿಶ್ರ ಜನಾಂಗ ಎಂಬುದಾಗಿ ದೇವರು ಮಾತನಾಡುತ್ತಾನೆ. ಅದು ಯಾವ ರೀತಿ ಉತ್ಪತ್ತಿ ಆಯಿತು ಎಂಬುದಾಗಿ ದೇವರು ಮಾತನಾಡುತ್ತಾನೆ. ಪ್ರಿಯರೇ, ಈ ದುಷ್ಟ ಅರಸನು ಈ ದೇವರ ಮಕ್ಕಳನ್ನ ಸೆರೆ ಹಿಡಿದ ನಂತರ ಅವರ ಮಧ್ಯದಲ್ಲಿ ಅನ್ಯರನ್ನ ತಂದು ವಾಸಿಸುವಂತೆ ಮಾಡಿದನು. ದೇವರ ಪರಿಶುದ್ಧ ಜನಾಂಗ ಅನ್ಯರನ್ನ ಮದುವೆಯಾಗಬಾರದು. ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿಸಿಕೊಳ್ಳ್ರಿ. ಯಾಕೆಂದ್ರೆ ಅನೇಕ ಯೌವನಸ್ಥ ಸಹೋದರ ಸಹೋದರಿಯರು ಈ ಜಾಗದಲ್ಲಿ ತಪ್ಪಿ ಹೋಗುವಂತವರಾಗಿದ್ದಾರೆ. ಅನೇಕ ತಂದೆ ತಾಯಿಗಳು
ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ, ತಮ್ಮ ಮಕ್ಕಳ ಒಂದು ಅವನತಿಗೆ ಅಥವಾ ತಮ್ಮ ಮಕ್ಕಳ ಶಾಪಕ್ಕೆ ಅವರು ಕಾರಣರಾಗುವಂತವರಾಗಿದ್ದಾರೆ. ಆದ ಕಾರಣ ಈ ವಾಕ್ಯವನ್ನ ಬಹಳ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಇದು ನನ್ನ ಮಾತುಗಳಲ್ಲ, ಇದು ದೇವರ ವಾಕ್ಯಗಳು. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3ರಿಂದ 5 ವಾಕ್ಯಗಳಲ್ಲಿ ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಬಾರದು, ಅವರಿಂದಲೂ ತರಬಾರದು. ಪ್ರಿಯರೇ, ನೀವು ದೇವರನ್ನ ನಂಬಿರುವುದಾದರೆ, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವುದಾದರೆ, ನಿಮ್ಮ ಮಗಳಾಗಲಿ ನಿಮ್ಮ ಮಗನಾಗಲಿ ರಕ್ಷಣೆ ಹೊಂದಿರುವುದಾದರೆ, ನಿಮ್ಮ ಮಕ್ಕಳಿಗೆ ರಕ್ಷಣೆ ಹೊಂದಿದಂತ ಮಗನನ್ನು ಮಗಳನ್ನು ತೆಗೆದುಕೊಳ್ಳಬೇಕು. ರಕ್ಷಣೆ ಹೊಂದದೇ ಇರುವಂತ ಹೆಣ್ಣುಗಳನ್ನ ತೆಗೆದುಕೊಳ್ಳಬಾರದು, ಗಂಡುಗಳನ್ನ ತೆಗೆದುಕೊಳ್ಳಬಾರದು, ಕೊಡಲೂಬಾರದು ಎಂಬುದಾಗಿ ದೇವರ ಆಜ್ಞೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ನೀವು ನಾನು ದೇವರ ವಾಕ್ಯವನ್ನು ಓದುತ್ತೇವೆ, ಆದರೆ ಎಷ್ಟಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುತ್ತೇವೆ? ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಅನೇಕ ತಂದೆ ತಾಯಿಗಳು ಈ ವಿಷಯದಲ್ಲಿ ತಪ್ಪಿ ಹೋಗಿದ್ದಾರೆ. ಅನೇಕ ತಂದೆ ತಾಯಿಗಳು ಕಣ್ಣೀರಿಡುತ್ತಿದ್ದಾರೆ. ಅನೇಕ ವಿವಾಹವಾದಂತ ಯೌವನಸ್ಥ ಸಹೋದರ ಸಹೋದರಿಯರು ಕಣ್ಣೀರಿಡುತ್ತಿದ್ದಾರೆ. ಹೌದು ಪ್ರಿಯ ದೈವ ಜನರೇ, ಆದ ಕಾರಣ ಈ ಒಂದು ಸತ್ಯವೇದದ ಧ್ಯಾನದ ಮೂಲಕ, ಈ ದೈವ ವಾಕ್ಯಗಳ ಮೂಲಕ ನಿಮ್ಮ ಬಳಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಎಂದೂ ಕೂಡ ನಿಮ್ಮ ಮಕ್ಕಳನ್ನ ರಕ್ಷಣೆ ಹೊಂದದೇ ಇರುವವರನ್ನ ಪ್ರೀತಿಸುವಂತೆ ಆಗಲಿ, ಅವರ ಜೊತೆಗೆ ವಿವಾಹವಾಗುವಂತದಾಗಲಿ ಪ್ರೋತ್ಸಾಹ ಮಾಡಬೇಡಿರಿ. ಯಾಕೆಂದರೆ ಆ ರೀತಿಯಾದಂತ ಒಂದು ನಡವಳಿಕೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಆಶೀರ್ವಾದವಾಗಿರುವುದಿಲ್ಲ. 1 ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಿದ್ದಾನೆ, ಬೆಳಕಿಗೂ ಕತ್ತಲೆಗೂ ಏನು ಸಂಬಂಧ? ಸೈತಾನನಿಗೂ ದೇವರಿಗೂ ಏನು ಸಂಬಂಧ? ವಿಗ್ರಹಗಳಿಗೂ ಜೀವಸ್ವರೂಪನಾದ ದೇವರಿಗೂ ಏನು ಸಂಬಂಧ? ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಬಹಳ ನಿಖರವಾಗಿಯೂ ಸ್ಪಷ್ಟವಾಗಿಯೂ ತಿಳಿಸುತ್ತಿದ್ದಾನೆ. ನಿಮ್ಮ ಜೊತೆಗೆ ಈ ಒಂದು ಧ್ಯಾನವನ್ನ ಎಜ್ರನ ಪತ್ರಿಕೆಯಲ್ಲಿ ನಾನು ಮಾಡಿದ್ದೇನೆ. ಆ ಎಜ್ರನ ಪತ್ರಿಕೆಯಲ್ಲಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಧ್ಯಾನ ಮಾಡಿ, ಎಜ್ರನು ದೇವರ ಸನ್ನಿಧಿಯಲ್ಲಿ ರಕ್ಷಣೆ ಹೊಂದದೇ ಇರುವವರು ಅನ್ಯ ಜಾತಿಯವರನ್ನ ವಿವಾಹ ಮಾಡಿದರೂ ಕೂಡ ಅವರನ್ನ ಕರೆದುಕೊಂಡು ಬಂದನು. ಮತ್ತು ರಕ್ಷಣೆ ಒಂದು ದೇವರನ್ನ ನಂಬಿದಂಥವರು ಒಂದು ಕಡೆ ವಿಭಾಗಿಸಲ್ಪಟ್ಟರು, ದೇವರನ್ನ ನಂಬದೇ ಇರುವವರು ಮತ್ತೊಂದು ಕಡೆ ವಿಭಾಗಿಸಲ್ಪಟ್ಟರು. ಅವರಿಂದ ಅವರು ಪ್ರತ್ಯೇಕತೆಯನ್ನ ಅಲ್ಲಿ ಉಂಟು ಮಾಡಿದನು. ಪ್ರಿಯರೇ, ಯೇಸು ಸ್ವಾಮಿಯನ್ನು ನೀವು ಕೇಳುವುದಾದರೆ, ಅನೇಕರು ಅವರನ್ನ ಕೇಳಿದರು, ಸ್ವಾಮಿ ನೀನು ದೇವರ ವಾಕ್ಯವನ್ನ ತೆಗೆದುಹಾಕಲು ಬಂದೀಯ ಎಂಬುದಾಗಿ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ಏನ್ ಹೇಳಿದರು? ನಾನು ದೇವರ ವಾಕ್ಯವನ್ನ ತೆಗೆದುಹಾಕಲು ಬರಲಿಲ್ಲ, ದೇವರ ವಾಕ್ಯವನ್ನ ನೆರವೇರಿಸಲು ಬಂದಿದ್ದೇನೆ ಎಂಬುದಾಗಿ ಹೇಳಿದನು. ಹಾಗಾದರೆ ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸುತ್ತೀರಾ? ನಿಮ್ಮ ಮಕ್ಕಳನ್ನ ಯಾವ ರೀತಿ ಪ್ರೀತಿಸಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯದ ಬೆಳಕಿನಲ್ಲಿ ಪ್ರೀತಿಸಬೇಕು. ದೇವರ ಆಜ್ಞೆಗಳ ಪ್ರಕಾರ ನಿಮ್ಮ ಮಕ್ಕಳನ್ನ ನಡೆಸಬೇಕು. ಇಲ್ಲದೆ ಹೋದರೆ ಪ್ರಿಯ ದೈವಜನರೇ, ನಿಮ್ಮ ಮಕ್ಕಳು ತಮ್ಮ ವಿವಾಹ ಜೀವಿತದಲ್ಲಿ ತಪ್ಪಿ ಹೋಗುವಂತವರಾಗಿದ್ದಾರೆ. ಪ್ರಿಯರೇ, ನೀವು ನಾನು ನಿಮ್ಮ ಮಕ್ಕಳಿಗೆ ನೀವು ತರುವಂತ ಗಂಡಿಗೆ, ನಿಮ್ಮ ಮಕ್ಕಳಿಗೆ ನೀವು ತರುವಂತ ಹೆಣ್ಣಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ರೋಮ ಪತ್ರಿಕೆಯಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ, ರಕ್ಷಣೆಯು ದೇವರ ಕರುಣೆಯಿಂದಲೇ. ಮತ್ತೆ ಯಾವ ಪ್ರಯತ್ನದಿಂದ ನಾವು ರಕ್ಷಣೆಯನ್ನ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮಕ್ಕಳಿಗೆ ಮದುವೆ ಮಾಡುವಂತ ಅನ್ಯರಿಗಾಗಲಿ ನಾವು ತರಲು ಸಾಧ್ಯವಿಲ್ಲ. ಆದ ಕಾರಣ ನೀವು ನಾನು ಈ ವಾಕ್ಯಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡೋಣ, ದೇವರ ಬಳಿ ಪ್ರಾರ್ಥಿಸೋಣ. ಮಲಾಕಿ ಗ್ರಂಥದಲ್ಲಿ ದೇವರು ನಮ್ಮ ಮಕ್ಕಳನ್ನ ಕುರಿತು ತಿಳಿಸುತ್ತಾನೆ,
ನೀವು ನಾನು ರಕ್ಷಣೆ ಹೊಂದಿದಂತ ಸಹೋದರಿಯನ್ನ ವಿವಾಹವಾಗುವುದರ ಮೂಲಕ, ಅವರ ಜೀವಿತದ ಮೂಲಕ ದೇವರು ಪವಿತ್ರ ಸಂತತಿಯನ್ನ ಹೊರತರುವಾತನಾಗಿದ್ದಾನೆ. ಹಾಗಾದರೆ ನೀವು ನಾನು ದೇವರ ವಾಕ್ಯವನ್ನ ಅಸಡ್ಡೆ ಮಾಡುವುದಾ? ದೇವರ ವಾಕ್ಯವನ್ನ ಎಂದೂ ಕೂಡ ಅಸಡ್ಡೆ ಮಾಡಬಾರದು. ಸಮಾರ್ಯರು ಹೇಗೆ ಉಂಟಾದರು? ಸಮಾರ್ಯರು ಮಿಶ್ರ ಸಂತತಿಯವರು. ಯಹೂದ್ಯರು, ಅನ್ಯರು ಇವರಿಬ್ಬರು ವಿವಾಹವಾದರು. ಇವರ ಮೂಲಕ ಈ ಸಮಾರ್ಯರು ಬಂದರು. ಮುಂದಿನ ದಿನಗಳ ಧ್ಯಾನದಲ್ಲಿ ಇದನ್ನು ಕುರಿತು ಹೆಚ್ಚಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯರೇ, ಈ ಸಮಾರ್ಯರು ಸತ್ಯವೇದದ 5 ಪುಸ್ತಕಗಳನ್ನ ಮಾತ್ರ ನಂಬಿದ್ದರು. ಈ ಸಮಾರ್ಯರು ಗೆರಿಜಿಮ್ ಎಂಬ ಬೆಟ್ಟದಲ್ಲಿ ಒಂದು ಗುಡಿಯನ್ನು ಮಾಡಿಕೊಂಡು ಅಲ್ಲಿ ಅವರು ಆರಾಧಿಸುತ್ತಿದ್ದರು. ಈ ಸಮಾರ್ಯರು ಮೆಸ್ಸಿಯನು ಬರುತ್ತಾನೆ, ಆತನು ಎಲ್ಲವನ್ನ ಕುರಿತು ತಿಳಿಸುತ್ತಾನೆ ಎಂಬುದಾಗಿ ನಂಬಿದ್ದರು. ಈ ವಾಕ್ಯ ಭಾಗವನ್ನ ಗಮನಿಸಿರಿ. ದೇವರ ಮಕ್ಕಳು ದೇವರಲ್ಲದ ಜನವನ್ನ ವಿವಾಹವಾದರು. ಅದರ ಪರಿಣಾಮ ಅವರ ಜೀವಿತದಲ್ಲಿ ಸಮಸ್ಯೆಗಳು, ಸರಿಯಾದಂತ ತಿಳುವಳಿಕೆ ಇಲ್ಲದಿರುವುದು. ನೀವು ನಾನು ಹೆಚ್ಚಾಗಿ ದೇವರ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಬೇಡೋಣ. ನಿಮ್ಮನ್ನು ಉಂಟು ಮಾಡಿದ ದೇವರು, ನನ್ನನ್ನು ಉಂಟು ಮಾಡಿದ ದೇವರು, ನಮ್ಮ ಮಕ್ಕಳನ್ನ ಉಂಟು ಮಾಡಿದ ದೇವರು ಅವರ ಜೀವಿತದಲ್ಲಿ ಸೂಕ್ತ ಬಾಳ ಸಂಗಾತಿಯನ್ನ ತರುವಾತನಾಗಿದ್ದಾನೆ. ಗಾಡ್ ಈಸ್ ದಿ ಬೆಸ್ಟ್ ಮ್ಯಾಚ್ ಮೇಕರ್. ಹೌದು ಪ್ರಿಯ ದೈವ ಜನರೇ, ಜೀಸಸ್, ಗಾಡ್ ಈಸ್ ದ ಬೆಸ್ಟ್ ಮ್ಯಾಚ್ ಮೇಕರ್. ಮನುಷ್ಯನಲ್ಲ. ಅದಾಮನನ್ನ ದೇವರು ಉಂಟು ಮಾಡಿದನು. ಅದಾಮನ ಬಳಿಗೆ ಅವಳನ್ನ ತಂದನು. 10 ಹೆಣ್ಣು ಮಕ್ಕಳನ್ನ ಅದಾಮನ ಬಳಿಗೆ ತರಲಿಲ್ಲ. ಒಂದೇ ಹೆಣ್ಣು ಮಗಳನ್ನ ತಂದನು. ಅದಾಮನು ಹೇಳಿದನು, ಈಗ ಸರಿ, ಈಕೆ ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ ಎಂಬುದಾಗಿ ಆಕೆಯನ್ನ ಸ್ವೀಕರಿಸಿಕೊಂಡನು, ಒಪ್ಪಿಕೊಂಡನು. ಹಾಗಾದರೆ ಮದುವೆ ವಿಷಯದಲ್ಲಿ ದಯಮಾಡಿ ತಂದೆ ತಾಯಿಗಳೇ, ನೀವು ತಪ್ಪನ್ನ ಹೊಂದಿಕೊಳ್ಳಬೇಡಿರಿ. ನಿಮ್ಮ ಆತ್ಮೀಯ ಜೀವಿತದಲ್ಲಿ ಈ ಒಂದು ವಾಕ್ಯದ ಬೆಳಕಿನಲ್ಲಿ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರು ನಂಬಿಗಸ್ತನಾಗಿದ್ದಾನೆ. ಆತನು ಎಂದೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನ ಆತನು ನಾಶನಕ್ಕೆ ಗುರಿ ಮಾಡುವಂತ ದೇವರಲ್ಲ. ಒಂದು ವೇಳೆ ತಪ್ಪುಗಳು ಜರುಗಿರುವುದಾದರೆ, ಸಮಸ್ಯೆಗಳು ಜರುಗಿರುವುದಾದರೆ, ನಮ್ಮ ದೇವರು ಕನಿಕರವುಳ್ಳ ದೇವರು. ಆತನನ್ನು ನಾವು ಬೇಡಿಕೊಳ್ಳುವಾಗ, ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವಾಗ, ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ ಆತನು ಕ್ಷಮಿಸುತ್ತಾನೆ, ಸರಿಪಡಿಸುತ್ತಾನೆ, ಪುನಃ ನಮ್ಮನ್ನ ಕಟ್ಟುವಂತವನಾಗಿದ್ದಾನೆ. ಅವರ್ ಗಾಡ್ ಈಸ್ ಅ ಗಾಡ್ ಆಫ್ ಚಾನ್ಸಸ್. He will give chances to us. ನಮ್ಮ ದೇವರು ನಮಗೆ ಅವಕಾಶಗಳನ್ನ ಕೊಡುವಂತ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೂಡ ತಳ್ಳಿ ಬಿಡುವುದಿಲ್ಲ. ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೂಡ ತೊರೆಯುವುದಿಲ್ಲ. ಆತನ ಬಳಿಗೆ ನಾವು ಹೊರಟು ಹೋಗೋಣ. ನಾವು ನಮ್ಮದೇ ಆದಂತ ಬುದ್ಧಿಯನ್ನ ಉಪಯೋಗಿಸಬಾರದು. ನಾವು ನಮ್ಮದೇ ಆದಂತ ಮಾರ್ಗಗಳನ್ನ ಅನುಸರಿಸಬಾರದು. ನಾವು ನಮಗಿಂತಲೂ ತಿಳುವಳಿಕೆಯಲ್ಲಿ ಕಡಿಮೆ ಉಳ್ಳಂತ ವ್ಯಕ್ತಿಗಳ ಬಳಿ ಆಲೋಚನೆಯನ್ನು ಕೇಳಬಾರದು. ನಮಗೊಬ್ಬ ಮಹಾಯಾಜಕನಿದ್ದಾನೆ. ಆತನು ಜೀವಿಸುತ್ತಿದ್ದಾನೆ, ಆತನು ಬದುಕಿದ್ದಾನೆ, ಆತನು ನಿಮ್ಮನ್ನು ನನ್ನನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ಆತನ ಬಳಿಗೆ ನಾವು ಹೊರಟು ಹೋಗೋಣ. ಮೋಶೆ ಇಲ್ಲ, ಆರೋನನಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಇದ್ದಾನೆ. ಆತನು ಜೀವಂತನಾಗಿದ್ದಾನೆ. ಆತನು ನಮಗೋಸ್ಕರವಾಗಿ ದೇವರ ಪವಿತ್ರ ಸಮಕ್ಷಮದಲ್ಲಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಪ್ರಿಯ ದೈವಜನರೇ, ನಿಮ್ಮ ಸಮಸ್ಯೆ ಏನಿರಲಿ, ನಿಮ್ಮ ಪ್ರಶ್ನೆಗಳು ಏನೇ ಇರಲಿ, ಕರ್ತನು ಸರಿಪಡಿಸಲು ಸಹಾಯ ಸಿದ್ಧನಿದ್ದಾನೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 1-18 ವಾಕ್ಯಗಳು ಸಂಪೂರ್ಣವಾಗಿ ನೀವು ಓದಿರಿ. ನಮ್ಮ ಮಹಾಯಾಜಕನು ನಮ್ಮ ಬಲಹೀನತೆ ವಿಷಯದಲ್ಲಿ ಅನುತಾಪವುಳ್ಳವನಾಗಿದ್ದಾನೆ.
ಆತನು ನಮ್ಮ ಬಲಹೀನತೆಯನ್ನು ಬಲ್ಲನು. ಮನುಷ್ಯರು ತಿರಸ್ಕರಿಸಬಹುದು, ಆತನು ತಿರಸ್ಕರಿಸುವುದಿಲ್ಲ. ನಿಮಗೆ ಭಯವಿದೆಯಾ? ನಿಮಗೆ ದಿಗಿಲಿದೆಯಾ? ನಿಮಗೆ ಸಂದೇಹವಿದೆಯಾ? ಕರ್ತನು ನಿಮ್ಮ ಸಂದೇಹದಿಂದ ನಿಮಗೆ ಹೊರಬರಲು ಆತನು ಸಹಾಯ ಮಾಡುತ್ತಾನೆ. ನಿಮ್ಮ ಭಯದಿಂದ ಧೈರ್ಯಕ್ಕೆ ಆತನು ನಡೆಸುತ್ತಾನೆ. ನಿಮ್ಮ ಇಕ್ಕಟ್ಟುಗಳಿಂದ ಆತನು ಮಾತ್ರ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ನಿಮಗೆ ವಿರೋಧವಾಗಿ ಬರುವಂತಹ ಶತ್ರುಗಳು 7 ದಾರಿಯಲ್ಲಿ ಓಡಿ ಹೋಗುವಂತೆ ಮಾಡುತ್ತಾನೆ. ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಬಿಡದೆ ಕರ್ತನು ನಮ್ಮೊಂದಿಗೆ ಮಾತನಾಡಲಿ. ಈ ವಾಕ್ಯಕ್ಕೆ ವಿಧೇಯತೆಯನ್ನು ತೋರೋಣ. ಪ್ರಿಯರೇ, ದೇವರ ವಾಕ್ಯಗಳು, ದೇವರ ಆಜ್ಞೆಗಳು ಹಗುರವಾದಗಳು. ಅವುಗಳನ್ನು ನಾವು ಕೈಗೊಂಡು ನಾವು ನಮ್ಮ ಮಕ್ಕಳು ಆಶೀರ್ವಾದದ ಜೀವಿತಕ್ಕೆ ನಡೆಯುವಂತೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಕರ್ತನ ನಾಮಕ್ಕೆ ಸ್ತೋತ್ರ.